ಇನ್ನು ಶಿವಮೊಗ್ಗದಲ್ಲಿ ಸಿಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ವಿದ್ಯಾರ್ಥಿ ಪಾರ್ಥ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಜನಿವಾರ ತೆಗೆಸಿದ ಹಿನ್ನೆಲೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೆ. ಖಾಕಿ ಧರಿಸಿದ ಸಿಬ್ಬಂದಿ ಜನಿವಾರವನ್ನ ಕತ್ತರಿಸಿ ಕಸದ ಬುಟ್ಟಿಗೆ ಹಾಕಿದ್ರು. ಜನಿವಾರಕ್ಕೂ ನಮಗೂ ಸಾಕಷ್ಟು ಧಾರ್ಮಿಕ ನಂಬಿಕೆಗಳು ಇರುತ್ತವೆ. ಜನಿವಾರ ತೆಗೆಸಿದ ಸಿಬ್ಬಂದಿ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ಪಾರ್ಥ ಮನವಿ ಮಾಡಿಕೊಂಡಿದ್ದಾರೆ. ಜನಿವಾರ ತೆಗೆಸಿ ಪರೀಕ್ಷೆ ಬರೆಸಿರುವ ಆರೋಪ ಈಗಾಗಲೇ ಕೇಳಿ ಬಂದಿರುವಂತದ್ದು. ಅದರ ಬೆನ್ನಲ್ಲೇ ಈಗ ಸಾಗರದಲ್ಲೂ ಇಂಥದ್ದೇ ಘಟನೆ ನಡೆದಿದೆ ಅನ್ನುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೂರು ಸಹ ದಾಖಲಾಗಿದೆ. ಆ ವಿದ್ಯಾರ್ಥಿ ನನ್ನ ಜೊತೆಗೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಏನಾಯ್ತು ಘಟನೆ, ಯಾವಾಗ ಆಗಿದ್ದು ಅಂತ ಹೇಳಿ? ಇದು ಆಗಿದ್ದು 16ನೇ ತಾರೀಕು ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಎಕ್ಸಾಮ್ ಇತ್ತು. ಅವತ್ತು ಬೆಳಿಗ್ಗೆ ಸುಮಾರು ಒಂದು 10 ಗಂಟೆ ಅಷ್ಟರೊಳಗೆ ಚೆಕಿಂಗ್ ನಡೀತಾ ಇತ್ತು ಎಲ್ಲರಿಗೂ. ನಾನು ಲೈನಲ್ಲಿ ನಿಂತು ಚೆಕಿಂಗ್ ಮಾಡಿಸ್ಕೊಳ್ತಿದ್ದೆ. ಆವಾಗ ಜನಿವಾರ ಒಳಗೆ ಇಲ್ಲಿ ಕಾಣಿಸ್ತು, ಶರ್ಟ್ ಒಳಗೆ ಹಿಂಗೆ ತೆಗೆದು ಇದು ಕತ್ತರಿಯಿಂದ ಕಟ್ ಮಾಡಿಸಿದ್ದಾರೆ. ಅಲ್ಲಿ ಅಂದ್ರೆ 2 ನಿಮಿಷ ಟೈಮ್ ಕೊಟ್ಟಿಲ್ಲ ಅವ್ರು, ತಕ್ಷಣ ಕಟ್ ಮಾಡಿಸ್ಬಿಟ್ರು. ಆಮೇಲೆ ಹಾಗೆ ಎಕ್ಸಾಮ್ ಬರ್ದಿದ್ದಾಯ್ತು ಸರ್, ಕಟ್ ಮಾಡಿದ್ರು ಅವ್ರು ತಕ್ಷಣ ಅಲ್ಲೇ. ನೀವೇನು ಪ್ರಶ್ನೆ ಮಾಡಿದ್ರೆ, ನಾನು ಗೈಡ್ಲೈನ್ಸ್ ಇದೆಯಾ ಈ ತರ ಏನು ಅಂತ ನೀವು ಪ್ರಶ್ನೆ ಮಾಡಿದ್ರೆ? ಕೇಳಿದೆ ನಾನು, ಅಂದ್ರೆ ರೂಲ್ಸ್ ಅಲ್ಲಿ ಇರ್ಲಿಲ್ಲ ಅದು, ಅದಕ್ಕೆ ಕೇಳಿದೆ ಅವರಿಗೆ. ಅವರು ಇಲ್ಲಪ್ಪ ತೆಗಿಲೇಬೇಕು, ಇಲ್ಲಾಂದ್ರೆ ಎಕ್ಸಾಮ್ ಬರೆಯಕ್ ಬಿಡಲ್ಲ ನಾವು ಅಂತ ಹೇಳಿದ್ರು ಅವರು. ಹಂಗೆ ಮತ್ತೆ ಕಟ್ ಮಾಡಿದ್ರು. ಆಮೇಲೆ ಅವ್ರು ಹೇಳಿಲ್ಲ ಸರ್, ಏನ್ ಕೇಳಿದ್ರು ನಾನು ಹೇಳಿಲ್ಲ, ತಕ್ಷಣ ಕಟ್ ಮಾಡ್ಬಿಟ್ರು ಅವರು. ಅಂದ್ರೆ 2 ನಿಮಿಷ ಟೈಮ್ ಕೊಡಿ ಅಂತ ಕೇಳಿದ್ರು, ಅವ್ರು ಕೇಳಿಲ್ಲ, ತಕ್ಷಣ ಕತ್ರಿ ತಗೊಂಡು ಕಟ್ ಮಾಡ್ಬಿಟ್ಟಿದ್ದಾರೆ ಅವರು. ಅಂದ್ರೆ ಟೈಮೇ ಕೊಟ್ಟಿಲ್ಲ ನನಗೆ, ಯಾರಿಗಾರು ಇನ್ಫಾರ್ಮ್ ಮಾಡೋಣ ಏನಾದ್ರು ಮಾಡೋಣ ಅಂದ್ರೂ ಟೈಮೇ ಕೊಟ್ಟಿಲ್ಲ ಅವ್ರು ಸರ್, ತಕ್ಷಣ ಕಟ್ ಮಾಡ್ಬಿಟ್ರು ಹೇಳಿದ್ರು. ಯಾರ ವಿರುದ್ಧ ಕಂಪ್ಲೇಂಟ್ ಕೊಟ್ರಿ, ಏನ್ ನ್ಯಾಯ ಬೇಕು ಅಂತ ಹೇಳಿ? ಅಂದ್ರೆ ಕಟ್ ಮಾಡಿದ್ದು ಸಿಬ್ಬಂದಿ ವಿರುದ್ಧ ನಾನು ಕೊಟ್ಟಿದ್ದೀನಿ ಇವಾಗ. ಮತ್ತೆ ಯಾರು ಆದೇಶ ಮಾಡಿದ್ರು ಕಟ್ ಮಾಡಕ್ಕೆ ಏನಿತ್ತು ಅಂತ ಅದ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮತ್ತೆ ಇದು ಇವಾಗ ನ್ಯಾಯ ಸಿಗ್ಬೇಕು ಸರ್, ಅಷ್ಟೇ. ಅದು ಏನಾಗತ್ತೆ ಅಂತ ನೋಡ್ಬೇಕು. ಒಂದು ವೇಳೆ ಮಾರ್ಕ್ಸ್ ಇದೇ ಕಾರಣಕ್ಕೆ ಮಾರ್ಕ್ಸ್ ಕಡಿಮೆ ಬಂದ್ರೆ ಅದಕ್ಕೆ ನೀವು ಪರ್ಯಾಯ ಏನಾದ್ರು ಮಾಡಬೇಕು ಅಂತ ನಿಮ್ಮ ಆಗ್ರಹ? ಹೌದು ಸರ್, ಹೌದು. ಅದಕ್ಕೆ ಅದೇ ಪರಿಹಾರ ಏನಾದ್ರು ಕೊಡಬೇಕು ಅಂತ ಇದೆ ಸರ್. ಏನ್ ಹೇಳ್ತೀರಿ ನೀವು ಅಂತ ಹೇಳಿ? ನಾವು ಏನ್ ಹೇಳೋದಂದ್ರೆ ಸರ್, ಈಗ ಅದೇ ನನ್ನ ಮಗನಿಗೆ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಬೇಕಲ್ಲ ನಾವು. ಹಾಗಾಗಿ ಈ ವಿಚಾರವಾಗಿ ನಾವು ಇದಕ್ಕೆ ದೂರು ಕೊಟ್ಟಿದ್ದೇವೆ. ಈಗ ನೀವು ದೂರು ಸಹ ಕೊಟ್ಟಿರುವಂತದ್ದು, ನಿನ್ನೆ ಪ್ರತಿಭಟನೆ ಸಹ ಮಾಡಿದಿರಾ. ಏನು ನಿಮ್ಮ ಆಗ್ರಹ ಏನು ಸರ್, ಒತ್ತಾಯ ಏನು ಅಂತೇಳಿ? ಪ್ರಮುಖ ಒತ್ತಾಯ ಅಂದ್ರೆ ಈ ಬ್ರಾಹ್ಮಣ ಸಮಾಜದಲ್ಲಿ ಈ ಟೈಪ್ ಇದೆಯಾ, ನಾವು ತೆಗಿಬಾರದು, ಆದ್ರೂ ತೆಗಿಸಿದ್ದಾರೆ ನಮ್ಮಲ್ಲಿ. ಹಾಗಾಗಿ ಇದು ಏನು, ಯಾವ ಗವರ್ಮೆಂಟ್ ಯಾವ ರೂಲ್ಸ್ ಏನು ಎಂತ ಅನ್ನೋದ್ರ ಬಗ್ಗೆ ನಮಗೊಂದು ಕ್ಲಿಯಾರಿಟಿ ಬೇಕು. ಅಂದ್ರೆ ಧಾರ್ಮಿಕವಾಗಿರುವಂತಹ ನಂಬಿಕೆಗೆ ಧಕ್ಕೆ ಮಾಡಿದ್ದಾರೆ, ಧಾರ್ಮಿಕವಾಗಿ ಇದಕ್ಕೆ ಧಕ್ಕೆ ಮಾಡಿದ್ದಾರೆ. ಇದನ್ನ ನಮಗೆ ಸರಿಪಡಿಸಿಕೊಡ್ಬೇಕು ಅಂತ ಹೇಳಿ ಆಗ್ರಹ ಮಾಡಿ ನಾವೇನ್ ಮಾಡಿದ್ವಿ. ಏನ್ ಹೇಳ್ತೀರಿ ಅಂತ ಹೇಳಿ? ಮಾನಸಿಕವಾಗಿ ಇದಾಗಿದೆ, ಅದು ಬರೆಯಕ್ಕಾಗಿಲ್ಲ, ಅವನಿಗೆ ತೊಂದರೆ ಆಗಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಇನ್ನು ಶಿವಮೊಗ್ಗದಲ್ಲಿ ಸಿಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ವಿದ್ಯಾರ್ಥಿ ಪಾರ್ಥ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಜನಿವಾರ ತೆಗೆಸಿದ ಹಿನ್ನೆಲೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೆ. ಖಾಕಿ ಧರಿಸಿದ ಸಿಬ್ಬಂದಿ ಜನಿವಾರವನ್ನ ಕತ್ತರಿಸಿ ಕಸದ ಬುಟ್ಟಿಗೆ ಹಾಕಿದ್ರು. ಜನಿವಾರಕ್ಕೂ ನಮಗೂ ಸಾಕಷ್ಟು ಧಾರ್ಮಿಕ ನಂಬಿಕೆಗಳು ಇರುತ್ತವೆ. ಜನಿವಾರ ತೆಗೆಸಿದ ಸಿಬ್ಬಂದಿ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ಪಾರ್ಥ ಮನವಿ ಮಾಡಿಕೊಂಡಿದ್ದಾರೆ. ಜನಿವಾರ ತೆಗೆಸಿ ಪರೀಕ್ಷೆ ಬರೆಸಿರುವ ಆರೋಪ ಈಗಾಗಲೇ ಕೇಳಿ ಬಂದಿರುವಂತದ್ದು. ಅದರ ಬೆನ್ನಲ್ಲೇ ಈಗ ಸಾಗರದಲ್ಲೂ ಇಂಥದ್ದೇ ಘಟನೆ ನಡೆದಿದೆ ಅನ್ನುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೂರು ಸಹ ದಾಖಲಾಗಿದೆ. ಆ ವಿದ್ಯಾರ್ಥಿ ನನ್ನ ಜೊತೆಗೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಏನಾಯ್ತು ಘಟನೆ, ಯಾವಾಗ ಆಗಿದ್ದು ಅಂತ ಹೇಳಿ? ಇದು ಆಗಿದ್ದು 16ನೇ ತಾರೀಕು ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಎಕ್ಸಾಮ್ ಇತ್ತು. ಅವತ್ತು ಬೆಳಿಗ್ಗೆ ಸುಮಾರು ಒಂದು 10 ಗಂಟೆ ಅಷ್ಟರೊಳಗೆ ಚೆಕಿಂಗ್ ನಡೀತಾ ಇತ್ತು ಎಲ್ಲರಿಗೂ. ನಾನು ಲೈನಲ್ಲಿ ನಿಂತು ಚೆಕಿಂಗ್ ಮಾಡಿಸ್ಕೊಳ್ತಿದ್ದೆ. ಆವಾಗ ಜನಿವಾರ ಒಳಗೆ ಇಲ್ಲಿ ಕಾಣಿಸ್ತು, ಶರ್ಟ್ ಒಳಗೆ ಹಿಂಗೆ ತೆಗೆದು ಇದು ಕತ್ತರಿಯಿಂದ ಕಟ್ ಮಾಡಿಸಿದ್ದಾರೆ ಅಲ್ಲಿ. ಅಂದ್ರೆ 2 ನಿಮಿಷ ಟೈಮ್ ಕೊಟ್ಟಿಲ್ಲ ಅವ್ರು, ತಕ್ಷಣ ಕಟ್ ಮಾಡಿಸ್ಬಿಟ್ರು. ಆಮೇಲೆ ಹಾಗೆ ಎಕ್ಸಾಮ್ ಬರ್ದಿದ್ದಾಯ್ತು ಸರ್, ಕಟ್ ಮಾಡಿದ್ರು ಅವ್ರು ತಕ್ಷಣ ಅಲ್ಲೇ. ನೀವೇನು ಪ್ರಶ್ನೆ ಮಾಡಿದ್ರೆ, ನಾನು ಗೈಡ್ಲೈನ್ಸ್ ಇದೆಯಾ ಈ ತರ ಏನು ಅಂತ ನೀವು ಪ್ರಶ್ನೆ ಮಾಡಿದ್ರೆ? ಕೇಳಿದೆ ನಾನು, ಅಂದ್ರೆ ರೂಲ್ಸ್ ಅಲ್ಲಿ ಇರ್ಲಿಲ್ಲ ಅದು, ಅದಕ್ಕೆ ಕೇಳಿದೆ ಅವರಿಗೆ. ಅವರು ಇಲ್ಲಪ್ಪ ತೆಗಿಲೇಬೇಕು, ಇಲ್ಲಾಂದ್ರೆ ಎಕ್ಸಾಮ್ ಬರೆಯಕ್ ಬಿಡಲ್ಲ ನಾವು ಅಂತ ಹೇಳಿದ್ರು ಅವರು. ಹಂಗೆ ಮತ್ತೆ ಕಟ್ ಮಾಡಿದ್ರು. ಆಮೇಲೆ ಅವ್ರು ಹೇಳಿಲ್ಲ ಸರ್, ಏನ್ ಕೇಳಿದ್ರು ನಾನು ಹೇಳಿಲ್ಲ, ತಕ್ಷಣ ಕಟ್ ಮಾಡ್ಬಿಟ್ರು ಅವರು. ಅಂದ್ರೆ 2 ನಿಮಿಷ ಟೈಮ್ ಕೊಡಿ ಅಂತ ಕೇಳಿದ್ರು, ಅವ್ರು ಕೇಳಿಲ್ಲ, ತಕ್ಷಣ ಕತ್ರಿ ತಗೊಂಡು ಕಟ್ ಮಾಡ್ಬಿಟ್ಟಿದ್ದಾರೆ ಅವರು.
ಅಂದ್ರೆ ಟೈಮೇ ಕೊಟ್ಟಿಲ್ಲ ನನಗೆ, ಯಾರಿಗಾರು ಇನ್ಫಾರ್ಮ್ ಮಾಡೋಣ ಏನಾದ್ರು ಮಾಡೋಣ ಅಂದ್ರೂ ಟೈಮೇ ಕೊಟ್ಟಿಲ್ಲ ಅವ್ರು ಸರ್. ತಕ್ಷಣ ಕಟ್ ಮಾಡಿಬಿಟ್ಟು ಹೇಳಿದ್ರು ಅದನ್ನ. ಯಾರ ವಿರುದ್ಧ ಕಂಪ್ಲೇಂಟ್ ಕೊಟ್ರಿ? ಏನ್ ನ್ಯಾಯ ಬೇಕು ಅಂತ ಹೇಳಿ ಅಂದ್ರೆ ಕಟ್ ಮಾಡಿದ್ದು ಸಿಬ್ಬಂದಿ ವಿರುದ್ಧ ನಾನು ಕೊಟ್ಟಿದ್ದೀನಿ ಇವಾಗ. ಮತ್ತೆ ಯಾರು ಆದೇಶ ಮಾಡಿದ್ರು ಕಟ್ ಮಾಡಕ್ಕೆ ಏನಿತ್ತು ಅಂತ ಅದ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮತ್ತೆ ಇದು ಇವಾಗ ನ್ಯಾಯ ಸಿಗ್ಬೇಕು ಸರ್, ಅಷ್ಟೇ. ಅದು ಏನಾಗತ್ತೆ ಅಂತ ನೋಡ್ಬೇಕು ಇವಾಗ. ಒಂದು ವೇಳೆ ಮಾರ್ಕ್ಸ್ ಇದೇ ಕಾರಣಕ್ಕೆ ಮಾರ್ಕ್ಸ್ ಕಡಿಮೆ ಬಂದ್ರೆ ಅದಕ್ಕೆ ನೀವು ಪರ್ಯಾಯ ಏನಾದ್ರು ಮಾಡಬೇಕು ಅಂತ ನಿಮ್ಮ ಆಗ್ರಹ? ಹೌದು ಸರ್, ಹೌದು. ಅದಕ್ಕೆ ಅದೇ ಪರಿಹಾರ ಏನಾದ್ರು ಕೊಡಬೇಕು ಅಂತ ಇದೆ ಸರ್. ಏನ್ ಹೇಳ್ತೀರಿ ನೀವು ಅಂತ ಹೇಳಿ? ನಾವೇನ್ ಹೇಳೋದು ಅಂದ್ರೆ ಸರ್, ಈಗ ಅದೇ ನನ್ನ ಮಗನಿಗೆ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಬೇಕಲ್ಲ ನಾವು. ಹಾಗಾಗಿ ಈ ವಿಚಾರವಾಗಿ ನಾವು ಇದಕ್ಕೆ ದೂರು ಕೊಟ್ಟಿದ್ದೇವೆ. ಈಗ ನೀವು ದೂರು ಸಹ ಕೊಟ್ಟಿರುವಂತದ್ದು, ನಿನ್ನೆ ಪ್ರತಿಭಟನೆ ಸಹ ಮಾಡಿದಿರಾ. ಏನು ನಿಮ್ಮ ಆಗ್ರಹ ಏನು ಸರ್, ಒತ್ತಾಯ ಏನು ಅಂತೇಳಿ? ಪ್ರಮುಖ ಒತ್ತಾಯ ಅಂದ್ರೆ ಈ ಬ್ರಾಹ್ಮಣ ಸಮಾಜದಲ್ಲಿ ಈ ಟೈಪ್ ಇದೆಯಾ, ನಾವು ತೆಗಿಬಾರದು, ಆದ್ರೂ ತೆಗಿಸಿದ್ದಾರೆ ನಮ್ಮಲ್ಲಿ. ಹಾಗಾಗಿ ಇದು ಏನು, ಯಾವ ಗವರ್ಮೆಂಟ್ ಯಾವ ರೂಲ್ಸ್ ಏನು ಎಂತ ಅನ್ನೋದ್ರ ಬಗ್ಗೆ ನಮಗೊಂದು ಕ್ಲಿಯಾರಿಟಿ ಬೇಕು. ಧಾರ್ಮಿಕವಾಗಿರುವಂತಹ ನಂಬಿಕೆಗೆ ಧಕ್ಕೆ ಮಾಡಿದ್ದಾರೆ. ಧಾರ್ಮಿಕವಾಗಿ ಇದಕ್ಕೆ ಧಕ್ಕೆ ಮಾಡಿದ್ದಾರೆ. ಇದನ್ನ ನಮಗೆ ಸರಿಪಡಿಸಿಕೊಡ್ಬೇಕು ಅಂತ ಹೇಳಿ ಆಗ್ರಹ ಮಾಡಿ ನಾವೇನ್ ಮಾಡಿದ್ವಿ. ಏನ್ ಹೇಳ್ತೀರಿ ಅಂತ ಹೇಳಿ? ಮಾನಸಿಕವಾಗಿ ಇದಾಗಿದೆ, ಅದು ಬರೆಯಕ್ಕಾಗಿಲ್ಲ, ಅವನಿಗೆ ತೊಂದರೆ ಆಗಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಇನ್ನು ಶಿವಮೊಗ್ಗದಲ್ಲಿ ಸಿಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ವಿದ್ಯಾರ್ಥಿ ಪಾರ್ಥ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಜನಿವಾರ ತೆಗೆಸಿದ ಹಿನ್ನೆಲೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೆ. ಖಾಕಿ ಧರಿಸಿದ ಸಿಬ್ಬಂದಿ ಜನಿವಾರವನ್ನ ಕತ್ತರಿಸಿ ಕಸದ ಬುಟ್ಟಿಗೆ ಹಾಕಿದ್ರು. ಜನಿವಾರಕ್ಕೂ ನಮಗೂ ಸಾಕಷ್ಟು ಧಾರ್ಮಿಕ ನಂಬಿಕೆಗಳು ಇರುತ್ತವೆ. ಜನಿವಾರ ತೆಗೆಸಿದ ಸಿಬ್ಬಂದಿ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ಪಾರ್ಥ ಮನವಿ ಮಾಡಿಕೊಂಡಿದ್ದಾರೆ. ಜನಿವಾರ ತೆಗೆಸಿ ಪರೀಕ್ಷೆ ಬರೆಸಿರುವ ಆರೋಪ ಈಗಾಗಲೇ ಕೇಳಿ ಬಂದಿರುವಂತದ್ದು. ಅದರ ಬೆನ್ನಲ್ಲೇ ಈಗ ಸಾಗರದಲ್ಲೂ ಇಂಥದ್ದೇ ಘಟನೆ ನಡೆದಿದೆ ಅನ್ನುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೂರು ಸಹ ದಾಖಲಾಗಿದೆ. ಆ ವಿದ್ಯಾರ್ಥಿ ನನ್ನ ಜೊತೆಗೆ ಇದ್ದಾರೆ, ಅವನ್ನ ಮಾತಾಡಿಸ್ತೇನೆ. ಸರ್, ಏನಾಯ್ತು ಘಟನೆ, ಯಾವಾಗ ಆಗಿದ್ದು ಅಂತ ಹೇಳಿ? ಇದು ಆಗಿದ್ದು 16ನೇ ತಾರೀಕು. ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಎಕ್ಸಾಮ್ ಇತ್ತು ಅವತ್ತು. ಬೆಳಿಗ್ಗೆ ಸುಮಾರು ಒಂದು 10 ಗಂಟೆ ಅಷ್ಟರೊಳಗೆ ಚೆಕಿಂಗ್ ನಡೀತಾ ಇತ್ತು ಎಲ್ಲರಿಗೂ. ನಾನು ಲೈನಲ್ಲಿ ನಿಂತು ಚೆಕಿಂಗ್ ಮಾಡಿಸ್ಕೊಳ್ತಿದ್ದೆ. ಅವಾಗ ಜನಿವಾರ ಒಳಗೆ ಇಲ್ಲಿ ಕಾಣಿಸ್ತು, ಶರ್ಟ್ ಒಳಗೆ ಹಿಂಗೆ ತೆಗೆದು ಇದು ಕತ್ರಿಯಿಂದ ಕಟ್ ಮಾಡಿಸಿದ್ದಾರೆ ಅಲ್ಲಿ. ಅಂದ್ರೆ 2 ನಿಮಿಷ ಟೈಮ್ ಕೊಟ್ಟಿಲ್ಲ ಅವ್ರು, ತಕ್ಷಣ ಕಟ್ ಮಾಡಿಸ್ಬಿಟ್ರು. ಆಮೇಲೆ ಹಾಗೆ ಎಕ್ಸಾಮ್ ಬರ್ದಿದ್ದಾಯ್ತು ಸರ್, ಕಟ್ ಮಾಡಿದ್ರು ಅವ್ರು ತಕ್ಷಣ ಅಲ್ಲೇ. ನೀವೇನು ಪ್ರಶ್ನೆ ಮಾಡಿದ್ರೆ, ನಾನು ಗೈಡ್ಲೈನ್ಸ್ ಇದೆಯಾ ಈ ತರ ಏನು ಅಂತ ನೀವು ಪ್ರಶ್ನೆ ಮಾಡಿದ್ರೆ? ಕೇಳಿದೆ ನಾನು, ಅಂದ್ರೆ ರೂಲ್ಸ್ ಅಲ್ಲಿ ಇರ್ಲಿಲ್ಲ ಅದು, ಅದಕ್ಕೆ ಕೇಳಿದೆ ಅವರಿಗೆ. ಅವರು ಇಲ್ಲಪ್ಪ ತೆಗಿಲೇಬೇಕು, ಇಲ್ಲಾಂದ್ರೆ ಎಕ್ಸಾಮ್ ಬರೆಯಕ್ ಬಿಡಲ್ಲ ನಾವು ಅಂತ ಹೇಳಿದ್ರು ಅವರು. ಹಂಗೆ ಮತ್ತೆ ಕಟ್ ಮಾಡಿದ್ರು. ಆಮೇಲೆ ಅವರು ಹೇಳಿಲ್ಲ ಸರ್, ಏನ್ ಕೇಳಿದ್ರು ನಾನು ಹೇಳಿಲ್ಲ, ತಕ್ಷಣ ಕಟ್ ಮಾಡ್ಬಿಟ್ರು ಅವರು. ಅಂದ್ರೆ 2 ನಿಮಿಷ ಟೈಮ್ ಕೊಡಿ ಅಂತ ಕೇಳಿದ್ರು, ಅವ್ರು ಕೇಳಿಲ್ಲ, ತಕ್ಷಣ ಕತ್ರಿ ತಗೊಂಡು ಕಟ್ ಮಾಡ್ಬಿಟ್ಟಿದ್ದಾರೆ ಅವರು. ಅಂದ್ರೆ ಟೈಮೇ ಕೊಟ್ಟಿಲ್ಲ ನನಗೆ, ಯಾರಿಗಾರು ಇನ್ಫಾರ್ಮ್ ಮಾಡೋಣ ಏನಾದ್ರು ಮಾಡೋಣ ಅಂದ್ರೂ ಟೈಮೇ ಕೊಟ್ಟಿಲ್ಲ ಅವ್ರು ಸರ್. ತಕ್ಷಣ ಕಟ್ ಮಾಡ್ಬಿಟ್ಟು ಹೇಳಿದ್ರು ಅದನ್ನ. ಯಾರ ವಿರುದ್ಧ ಕಂಪ್ಲೇಂಟ್ ಕೊಟ್ರಿ? ಏನ್ ನ್ಯಾಯ ಬೇಕು ಅಂತ ಹೇಳಿ? ಅಂದ್ರೆ ಕಟ್ ಮಾಡಿದ್ದು ಸಿಬ್ಬಂದಿ ವಿರುದ್ಧ ನಾನು ಕೊಟ್ಟಿದ್ದೀನಿ ಇವಾಗ. ಮತ್ತೆ ಯಾರು ಆದೇಶ ಮಾಡಿದ್ರು ಕಟ್ ಮಾಡಕ್ಕೆ ಏನಿತ್ತು ಅಂತ ಅದ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮತ್ತೆ ಇದು ಇವಾಗ ನ್ಯಾಯ ಸಿಗ್ಬೇಕು ಸರ್, ಅಷ್ಟೇ. ಅದು ಏನಾಗತ್ತೆ ಅಂತ ನೋಡ್ಬೇಕು ಇವಾಗ. ಒಂದು ವೇಳೆ ಮಾರ್ಕ್ಸ್ ಇದೇ ಕಾರಣಕ್ಕೆ ಮಾರ್ಕ್ಸ್ ಕಡಿಮೆ ಬಂದ್ರೆ ಅದಕ್ಕೆ ನೀವು ಪರ್ಯಾಯ ಏನಾದ್ರು ಮಾಡಬೇಕು ಅಂತ ನಿಮ್ಮ ಆಗ್ರಹ? ಹೌದು ಸರ್, ಹೌದು. ಅದಕ್ಕೆ ಅದೇ ಪರಿಹಾರ ಏನಾದ್ರು ಕೊಡಬೇಕು ಅಂತ ಇದೆ ಸರ್. ಏನ್ ಹೇಳ್ತೀರಿ ನೀವು ಅಂತ ಹೇಳಿ? ನಾವೇನ್ ಹೇಳೋದು ಅಂದ್ರೆ ಸರ್, ಈಗ ಅದೇ ನನ್ನ ಮಗನಿಗೆ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಬೇಕಲ್ಲ ನಾವು. ಹಾಗಾಗಿ ಈ ವಿಚಾರವಾಗಿ ನಾವು ಇದಕ್ಕೆ ದೂರು ಕೊಟ್ಟಿದ್ದೇವೆ. ಈಗ ನೀವು ದೂರು ಸಹ ಕೊಟ್ಟಿರುವಂತದ್ದು, ನಿನ್ನೆ ಪ್ರತಿಭಟನೆ ಸಹ ಮಾಡಿದಿರಾ. ಏನು ನಿಮ್ಮ ಆಗ್ರಹ ಏನು ಸರ್, ಒತ್ತಾಯ ಏನು ಅಂತೇಳಿ? ಪ್ರಮುಖ ಒತ್ತಾಯ ಅಂದ್ರೆ ಈ ಬ್ರಾಹ್ಮಣ ಸಮಾಜದಲ್ಲಿ ಈ ಟೈಪ್ ಇದೆಯಾ, ನಾವು ತೆಗಿಬಾರದು, ಆದ್ರೂ ತೆಗಿಸಿದ್ದಾರೆ ನಮ್ಮಲ್ಲಿ. ಹಾಗಾಗಿ ಇದು ಏನು, ಯಾವ ಗವರ್ಮೆಂಟ್ ಯಾವ ರೂಲ್ಸ್ ಏನು ಎಂತ ಅನ್ನೋದ್ರ ಬಗ್ಗೆ ನಮಗೊಂದು ಕ್ಲಿಯಾರಿಟಿ ಬೇಕು. ಧಾರ್ಮಿಕವಾಗಿರುವಂತಹ ನಂಬಿಕೆಗೆ ಧಕ್ಕೆ ಮಾಡಿದ್ದಾರೆ. ಧಾರ್ಮಿಕವಾಗಿ ಇದಕ್ಕೆ ಧಕ್ಕೆ ಮಾಡಿದ್ದಾರೆ. ಇದನ್ನ ನಮಗೆ ಸರಿಪಡಿಸಿಕೊಡ್ಬೇಕು ಅಂತ ಹೇಳಿ ಆಗ್ರಹ ಮಾಡಿ ನಾವೇನ್ ಮಾಡಿದ್ವಿ. ಏನ್ ಹೇಳ್ತೀರಿ ಅಂತ ಹೇಳಿ? ಮಾನಸಿಕವಾಗಿ ಇದಾಗಿದೆ, ಅದು ಬರೆಯಕ್ಕಾಗಿಲ್ಲ, ಅವನಿಗೆ ತೊಂದರೆ ಆಗಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.